ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತು ತುಂಬಾ ಈಸಿಯಾಗಿ ಶಾವಿಗೆ ಮತ್ತು ಕಾಯಿ ಹಾಲು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಶಾವಿಗೆ ಹೇಗೆ ಎಳೆ ಎಳೆಯಾಗಿ ಸ್ವಲ್ಪ ಕೂಡ ಅಂಟದೇ ಇರೋ ಥರ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ವಲ್ಪ ಕೂಡ ಸ್ಕಿಪ್ ಮಾಡ್ದೇನೆ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ನಾವು ಇವಾಗ ಶಾವಿಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು 3 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಂದರೆ ಕರೆಕ್ಟಾಗಿ ನಾನು ಒಂದು ಪಾವಿನ ಲೋಟ ಅಂತ ಏನು ಹೇಳ್ತೀವಿ ಅದರಲ್ಲಿ 3 ಲೋಟ ಅಕ್ಕಿ ಹಿಟ್ಟನ್ನು ತಗೊಂಡ್ಬಿಟ್ಟು ಇದ್ದೀನಿ. ಆ ಅಕ್ಕಿ ಹಿಟ್ಟನ್ನ ನಾವು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಒಂದು ಅಗಲವಾದ ಬಾಣಲಿ ಇಟ್ಕೊಂಡು ಸ್ವಲ್ಪ ಗ್ಯಾಸ್ನ ಕಡಿಮೆ ಮಾಡಿಕೊಂಡು ಸಿಮ್ಮಲ್ಲಿ ನೀಟಾಗಿ ಒಂದು 2ರಿಂದ 3 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಶಾವಿಗೆ ಸ್ವಲ್ಪ ಕೂಡ ಅಂಟೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನಾವು ಹೈ ಫ್ಲೇಮ್ ಇಟ್ಕೊಂಡ್ರೆ ಅದು ಸ್ವಲ್ಪ ಒತ್ತಿಬಿಟ್ಟು ಕಲರೆಲ್ಲ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಸಿಮ್ಮಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು 2ರಿಂದ 3 ನಿಮಿಷ. ಈ ರೀತಿ ನಾವು ಮಾಡೋದ್ರಿಂದ ಶಾವಿಗೆ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕೂಡ ಅಂಟೋದಿಲ್ಲ, ಹಾಗೆಯೇ ಎಳೆ ಎಳೆಯಾಗಿ ಬರುತ್ತೆ. ಚೆನ್ನಾಗಿ ಆಲ್ಮೋಸ್ಟ್ ಇವಾಗ ನೀವೇನು ನೋಡ್ತಾ ಇದ್ದೀರಾ, ನಾನು ನೀಟಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ. ಆ ರೀತಿ ಘಮ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಕ್ಕಿ ಹಿಟ್ಟಿಂದು, ಆವಾಗ ಆಲ್ಮೋಸ್ಟ್ ಅದು ರೆಡಿಯಾಗಿದೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇವಾಗ ನಾನು ಅಕ್ಕಿ ಹಿಟ್ಟನ್ನೆಲ್ಲ ಹುರ್ಕೊಂಡು ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳಿದ್ರೆ, ನಾವಿವಾಗ 3 ಲೋಟ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು 5 ಲೋಟ, ನಾನು ಯಾವ ಲೋಟದಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಲೋಟದಲ್ಲಿ 5 ಲೋಟ ನೀರು ತೊಗೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ನಾವು ಕರೆಕ್ಟಾಗಿ ನೀರನ್ನ ಹಾಕ್ಕೊಳ್ಳೋದೇ ಮೇಯ್ನ್ ಇರೋದು. 5 ಲೋಟ ಕರೆಕ್ಟಾಗಿ ನಾನು ನೀರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಗ್ಯಾಸ್ನ ಹಚ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ನೀರು ಕುದಿ ಬರೋ ತನಕ ನೀಟಾಗಿ ಕುದಿಸ್ಕೊಳ್ಬೇಕು. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಯಾಕಂದರೆ ಶಾವಿಗೆಗೆ ಸ್ವಲ್ಪ ಟೇಸ್ಟ್ ಬರೋದಕ್ಕೋಸ್ಕರ ಒಂದು ಮೀಡಿಯಮ್ ಆಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಆಲ್ಮೋಸ್ಟ್ ಸ್ವಲ್ಪ ಕುದಿ ಬಂದ ತಕ್ಷಣ ನಾವು ಹೇಗೆ ಮುದ್ದೆನ ಮಾಡ್ತೀವಿ ಅದೇ ಥರ ಏನು ನಾವು ಅಕ್ಕಿ ಹಿಟ್ಟನ್ನು ಹುರಿದಿಟ್ಕೊಂಡಿದ್ದೀವಿ ಕಂಪ್ಲೀಟ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟನ್ನೆಲ್ಲ ಹಾಕೊಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯೂಶ್ವಲಿ ನಾವು ಹೇಗೆ ಮುದ್ದೆ ಮಾಡ್ತೀವಿ ಅದೇ ರೀತಿ ಸ್ವಲ್ಪ ಕೂಡ ಗಂಟಾಗದೇ ಇರೋ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಹಿಟ್ಟು ಸ್ವಲ್ಪ ಉಕ್ತಾ ಇರುತ್ತೆ, ನೋಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಹಾಗೆಯೇ ಈ ರೀತಿ ಮುದ್ದೆ ಕೋಲನ್ನು ನಾವು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಹಿಟ್ಟು ಉಕ್ಕೋದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಮುದ್ದೆ ಕೋಲು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದು ಬೇಯೋ ಅಷ್ಟರಲ್ಲಿ ನಾವು ಈ ಕಡೆ ಚಕ್ಲಿ, ನಾವು ಏನು ಯೂಶ್ವಲಿ ಚಕ್ಲಿ ಮಾಡುವಾಗ ಚಕ್ಲಿ ಒತ್ತೋದಿರುತ್ತೆ, ಆ ಚಕ್ಲಿ ಒತ್ತೋದಕ್ಕೆ ಈ ರೀತಿ ಒಂದು ಶಾವಿಗೆ ಬಿಲ್ಲೆ ಕೊಟ್ಟಿರ್ತಾರೆ. ಈ ರೀತಿ ಬಿಲ್ಲೆನ ತೊಗೊಂಡ್ಬಿಟ್ಟು ಯೂಶ್ವಲಿ ನಾವು ಖಾರ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಬಿಲ್ಲೆಗೆ ಸ್ವಲ್ಪ ಎಣ್ಣೆ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಸರುಕೊಳ್ಳೋದ್ರಿಂದ ನಾವು ಶಾವಿಗೆ ಒತ್ತುವಾಗ ಹಿಟ್ಟು ಅಷ್ಟೊಂದು ಅಂಟೋದಿಲ್ಲ, ತುಂಬ ಈಸಿಯಾಗಿ ಒತ್ಕೊಳ್ಬಹುದು. ಅದಕ್ಕೋಸ್ಕರ ನಾನು ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಆಲ್ಮೋಸ್ಟ್ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ. ನಮಗೆ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಒಂದು ಘಮ ಬರ್ತಾ ಇರುತ್ತೆ, ಅದರಿಂದ ಹಿಟ್ಟು ಬೆಂದಿದೆ ಅಂತ ನೋಡಬಹುದು. ಅದಾದಮೇಲೆ ನೀಟಾಗಿ ಮುದ್ದೆ ಕೋಲಲ್ಲಿ ಸ್ವಲ್ಪ ಕೂಡ ಗಂಟು ಬರದೇ ಇರೋ ಥರ ಕಂಟಿನ್ಯೂಸ್ ಆಗಿ ತಿರುವ್ಕೊಳ್ತಾ ಇರಬೇಕು. ನಾವು ಎಷ್ಟು ಚೆನ್ನಾಗಿ ತಿರುವ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಹಿಟ್ಟು, ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೀವು ನೋಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಈ ರೀತಿ ನೀಟಾಗಿ ತಿರುವ್ಕೊಳ್ಳಿ. ನಮ್ಮಮ್ಮ ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಹಿಟ್ಟನ್ನು ಒಂದೇ ಒಂದು ಗಂಟಾಗದೇ ಇರೋ ಥರ ನೀಟಾಗಿ ಚೆನ್ನಾಗಿ ತಿರುವಿಟ್ಟಿದ್ದಾರೆ. ಅದಾದಮೇಲೆ ನಮಗೆ ಹಿಟ್ಟು ಕಂಪ್ಲೀಟ್ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರನ್ನು ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಮುಟ್ಟು ನೋಡಿದ್ರೆ ಸ್ವಲ್ಪ ಕೂಡ ಹಿಟ್ಟು ಕೈಗೆ ಅಂಟಬಾರ್ದು. ಆಲ್ಮೋಸ್ಟ್ ಇವಾಗ ನಾನು ಹಿಟ್ಟನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಇವಾಗ ನಮ್ಮಮ್ಮ ಹಿಟ್ಟನ್ನೆಲ್ಲ ಹಾಕ್ಕೊಡ್ತಾ ಇದ್ದಾರೆ. ನಾವು ಚೆನ್ನಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಸ್ವಲ್ಪ ಮಿತ್ಕೊಳ್ಬೇಕು. ಆ ರೀತಿ ಮಿತ್ಕೊಳ್ಳೋದ್ರಿಂದ ಒಂಥರ ಸಾಫ್ಟ್ ಆಗುತ್ತೆ ಹಿಟ್ಟು, ಮತ್ತು ಶಾವಿಗೆ ಕೂಡ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ನಾನು ಹಿಟ್ಟನ್ನೆಲ್ಲ ಮಿತ್ಕೊಂಡು ಈ ರೀತಿ ಶೇಪಲ್ಲಿ ಮಾಡಿಟ್ಕೊಂಡು ಚಕ್ಲಿ ಹೊರಳಿಗೆ ನಾವು ಯಾವ ರೀತಿ ಹಾಕ್ತೀವಿ ಆ ಶೇಪಲ್ಲಿ ಮಾಡಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಚಕ್ಲಿ ಹೊರಳಿಗಿನ್ನ ಅಥವಾ ನಿಮ್ಮ ಹತ್ರ ಶಾವಿಗೆ ಹೊತ್ತೋದು ಮಣೆ ಏನು ಮರದ್ದು ಬರುತ್ತೆ ಅದಿದ್ರೂ ಕೂಡ ಇದೇ ರೀತಿ ಮಾಡಿಕೊಂಡು ನೀವು ಅದಕ್ಕೆ ನಿಮಗೆ ಎಷ್ಟು ಹಿಟ್ಟು ಬೇಕು ಹಾಕ್ಕೊಂಡು, ನಾನು ಆಲ್ರೆಡಿ ಸ್ವಲ್ಪ ಎಣ್ಣೆ ಎಲ್ಲ ಸರುಕೊಂಡಿದ್ದೆ ಅಲ್ಲ ಚಕ್ಲಿ ಹೊರಳಿಗೆ ಕಂಪ್ಲೀಟ್ ನನಗೆ ಎಷ್ಟು ಬೇಕು ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಒತ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಒಂದು ಬಟ್ಟೆನ ಇಟ್ಕೊಂಡು ನಿಮ್ಮ ಕೈಲಾದಷ್ಟು ನೀಟಾಗಿ ಒತ್ಕೊಳ್ಳಿ. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಶಾವಿಗೆನ ಒತ್ಕೊಳ್ಳೋದಕ್ಕಾದಷ್ಟು ಟ್ರೈ ಮಾಡಿ. ಸ್ವಲ್ಪ ಅದು ತಣ್ಣಗಾಗ್ಬಿಟ್ರೆ ಒತ್ತೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ ನಾವು
ಹಿಟ್ಟು ತಣ್ಣಗಾಗ್ತಾ ಹೋದಷ್ಟು ಸ್ವಲ್ಪ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ಹೊತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆದಷ್ಟು ಬಿಸಿಯಾಗಿರುವಾಗಲೇ ಒಂದು ಬಟ್ಟೆನ ಇಟ್ಕೊಂಡು ಚಕ್ಲಿ ಹೊರಳ ಹತ್ರ ನೀಟಾಗಿ ಒತ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ನಾನು ಎಲ್ಲ ಶಾವಿಗೆನೂ ಒತ್ತಿಟ್ಕೊಂಡಿದ್ದೀವಿ, ನಾನು ನಮ್ಮಮ್ಮ ಸೇರಿಕೊಂಡು. ನೋಡಿ ಎಷ್ಟು ಎಳೆ ಎಳೆಯಾಗಿ ಬಂದಿದೆ, ಒಂದು ಸ್ವಲ್ಪ ಕೂಡ ಅಂಟಿರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಪ್ರತಿಯೊಬ್ಬರು ಕೂಡ ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಈ ರೀತಿ ಶಾವಿಗೆ ಮಾಡ್ಕೊಂಡು ನೋಡಿ, ನಿಜವಾಗ್ಲೂ ಸ್ವಲ್ಪ ಕೂಡ ಅಂಟದೇ ಇರೋ ಥರ ಎಳೆ ಎಳೆಯಾಗಿ ಹೇಗೆ ನೂಡಲ್ಸ್ ಇರುತ್ತೋ ಅದೇ ರೀತಿ ಬಂದಿರುತ್ತೆ. ಇವಾಗ ಶಾವಿಗೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ, ಬನ್ನಿ ನಾನು ಇವಾಗ ಶಾವಿಗೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಕಾಯಿ ಹಾಲು. ಆ ಕಾಯಿ ಹಾಲು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು 1 ಕಪ್ ಕಾಯಿ ತುರಿ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 2 ರಿಂದ 3 ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ರುಬ್ಕೊಳ್ಳಿ. ಅದಾದಮೇಲೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಸ್ವೀಟ್ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ, ಅಥವಾ ನಿಮಗೆ ಬೆಲ್ಲ ಬೇಕು ಅಂದರೂ ಕೂಡ ಬೆಲ್ಲನೂ ಕೂಡ ಸೇರಿಸ್ಕೊಳ್ಬಹುದು. ಆದರೆ ಸ್ವಲ್ಪನೂ ತೆಂಗಿನಕಾಯ್ದು ತರಿ ಇಲ್ಲದೆ ಇರೋ ಥರ ಚೆನ್ನಾಗಿ ರುಬ್ಕೊಳ್ಳಿ, ಆವಾಗಷ್ಟೇ ಕಾಯಿ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು 1 ಲೋಟ ತಣ್ಣಗಿರೋ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಲು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಏನು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ನೀರನ್ನು ಕೂಡ ಅದನ್ನೇ ಹಾಕ್ಕೊಂಡು ಸ್ವಲ್ಪ ನನಗೆ ತೆಳುವು ಮಾಡ್ಕೊಳ್ಬೇಡಿ ಅಥವಾ ತುಂಬ ಗಟ್ಟಿನೂ ಮಾಡ್ಕೊಳ್ಬೇಡಿ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರೋ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಅಥವಾ ನಿಮಗೆ ಕಾಯಿ ಸಿಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ನೀವು ಏನು ನಮಗೆ ಜಾಲರಿ ಬರುತ್ತೆ ಅದರಲ್ಲಿ ಬೇಕಾದರೆ ಸೋಸ್ಕೊಂಡು ಜಸ್ಟು ಕಾಯಿ ಹಾಲು ಮಾತ್ರ ತಕ್ಕೊಳ್ಳೋಂಗಿದ್ರೂ ಓಕೆ. ಇವಾಗ ಆಲ್ಮೋಸ್ಟ್ ಶಾವಿಗೆ ಮತ್ತು ಕಾಯಿ ಹಾಲು ಎರಡೂ ಕೂಡ ರೆಡಿ ಆಗಿದೆ. ಪ್ರತಿಯೊಬ್ಬರು ಕೂಡ ಮನೇಲಿ ಒಂದು ಸರಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.